ಒಂದು ಬೇರೆ ಬೇರೆವೆಲ್ಲ ಹೋಗಿದ್ದು, ಬೇರೆ ಕೆಲಸಕ್ಕೆ ತಲೆ ಹಾಕಲ್ಲ ಇವರು. ನ್ಯಾಯವಾಗಿ ಏನಾದ್ರು ಇಲ್ಲೇ ಕಳ್ತನ ಮಾಡಿ ಲೋಕಲ್ ಅವರಾದ್ರೆ ಇದ್ದಿದ್ದು ಹಿಡಿಯಲ್ಲ ಅವ್ರನ್ನ. ಮತ್ತೆ ಕುರಿಗಳನ್ನ ಕದ್ಕೊಂಡು ಹೋಗ್ತಕ್ಕಂಥದ್ದು, ಟ್ರ್ಯಾಕ್ಟರ್ಗಳಾಗಿರ್ಬೋದು, ಬೇರೆ ಎಲ್ಲಾ ತರದಲ್ಲೂ ಕೂಡ ಕಳ್ಳರು ಸ್ಟಾರ್ಟ್ ಆಗ್ಬಿಟ್ಟವ್ರೀಗ. ಅವರಿಗೆ ದುಡಿದು ತಿನ್ಲಿಕ್ಕೆ ವ್ಯವಸ್ಥೆಗಳಿಲ್ಲ. ಆದಾಯದ ಮೂಲಗಳ ಕೊರತೆ ಇದೆ. ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೋ ಗೊತ್ತಾಗಲ್ಲ. ₹1 ಕೈಗೆ ಸೇರೋ ಮೂಮೆಂಟ್ ಇಲ್ಲ. ಮತ್ತೆ ಏನ್ ಮಾಡ್ತಾರೆ ಅವರು? ಇದೇ ಪರಿಸ್ಥಿತಿಯಲ್ಲಿ ಕಳ್ತನಕ್ಕೆ ಇಳಿದಿದ್ದಾರೆ. ಇಷ್ಟೆಲ್ಲ ಕೂಡ ಈ ಪೊಲೀಸ್ ವ್ಯವಸ್ಥೆಯಲ್ಲೇ ನಡೀತದೆ. ಪೊಲೀಸ್ ವ್ಯವಸ್ಥೆ ಅಂದ್ರೆ ಭಯ ಇಲ್ಲ ಅವರಿಗೆ. ಯಾಕೆ ಭಯ ಇಲ್ಲ ಅಂದ್ರೆ ಅಲ್ಲಿ ಕಮಿಟ್ಮೆಂಟ್ ಅಂತಕ್ಕಂಥ ಪದ ಕಾಮನ್ ಆಗಿಬಿಟ್ಟಿದೆ ಅಲ್ಲಿ, ಸರ್ವೇ ಸಾಮಾನ್ಯ. ಅಲ್ಲಿ ಯಾವುದೋ ಒಂದು ಮೊನ್ನೆ ಕೂಡ ಒಂದು ಕೇಸಲ್ಲಿ ನಮ್ಮ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ಲೇ ಒಂದು ಕಳ್ತನದೊಂದು ಕೇಸ್ ಆಗಿತ್ತು. ಯಾರು ಹೇಳ್ತಾ ಇದ್ರು ಅವರು, ಇವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್, ಕಳ್ಳರನ್ನ ನಾವು ನೋಡಿದ್ದೀವಿ, ನಾನು ಪ್ರತ್ಯಕ್ಷ ಸಾಕ್ಷಿ, ಮತ್ತು ಅವರು ಕೂಡ ನಮ್ಮನ್ನು ಹೊಡಿಯಕ್ಕೆ ಬಂದರು. ಅದೇನೋ ಹೇಳಿದ್ರೆ ಆ ಪೊಲೀಸ್ ಅಂದಂತೆ, FIR ಮಾಡೋಣ, ಇಲ್ಲಾಂದ್ರೆ ಜೈಲ್ಗೆ ಹಾಕೋಣ, ನೀನು ಸಾಕ್ಷಿ ಹೇಳ ಹಂಗೆ ಆ ಮಟ್ಟದಲ್ಲಿ ಮಾತಾಡಿಲ್ಲ ಅವ್ರಿಗೆ. ಅಪ್ಪ ನಿಂದೆಷ್ಟು ಅಷ್ಟು ನೋಡ್ಕೊಂಡು ಹೋಗಿ ಸುಮ್ಮನೆ ಎಲ್ಲ ತಲೆ ಮೇಲೆ ಹಾಕೊಂಬೇಡ. ಪೊಲೀಸ್ ಹೇಳಿದ್ದು ಎಲ್ಲ ತಲೆ ಮೇಲೆ ಹಾಕೊಂಬೇಡ, ನೀನು ಸುಮ್ಮನೆ ನಿಂದೇನೋ ನೋಡ್ಕೊಂಡು ಹೋಗ ಅಷ್ಟೇ ನೀನು. ಮತ್ತೆ ನಿಮ್ಮನ್ನ ಏನಕ್ಕೆ ಕೂಡಿಸಿದಾರಲ್ಲಿ? ಯಾಕೆ ಕಾಪಾಡೋದು? ಏನು ಪರಿಸ್ಥಿತಿ ಯಾವ ಸ್ಟೇಜಲ್ಲಿ ಹೋಗ್ತಾ ಇದೆ? ಏನು ಮಾತಾಡಬಾರ್ದ? ಪ್ರಕರಣಗಳ ದಾಖಲೆಯನ್ನು ಮಾಡಿದ್ರೆ ಅದನ್ನ ಕ್ಲಿಯರ್ ಮಾಡ್ತಕ್ಕಂಥ ಪರಿಸ್ಥಿತಿ ಆ ಥರನ? ಅದೇ ಕಾನೂನು ವ್ಯವಸ್ಥೆ ಕೆಟ್ಟೋದ್ರೆ ಏನಾಗುತ್ತೆ, ಇದು ಒಂದು ಎಕ್ಸಾಂಪಲ್ಲು. ಆಮೇಲೆ ಅಕ್ರಮ ಗಣಿಗಾರಿಕೆಗೆ ಫುಲ್ ಕಡಿವಾಣ ಹಾಕ್ಲಿಕ್ಕೆ ತುಂಬ ತಾಲೂಕು ಆಡಳಿತ ತಂತ್ರಾಂಗ ವಿಫಲವಾಗಿದೆ. ಅದು ನಿದ್ದೆ ಮಾಡ್ತಾ ಇದೆ ತಾಲೂಕು ವ್ಯವಸ್ಥೆ. ಮೌನ. ಪೊಲೀಸರು ಮತ್ತು ಗಣಿ ವಿಜ್ಞಾನಿಗಳು ಕೂಡ ಅವ್ರವ್ರ ಕೆಲಸದಲ್ಲಿ ಅವರಿದ್ದಾರೆ. ಪಾಪ ಅವ್ರೇನು ದುಡ್ಡು ಕೊಟ್ಟು ಬಂದಿರ್ತಾರೆ ಜಾಬ್ಗಳಿಗೆ. ಒಂದು ಪೋಸ್ಟ್ ಹೋಯ್ತು, ಇನ್ನೊಂದು ಕಡೆ ಬರಬೇಕು ಅಂತಂದರೆ ಈಗೇನೋ ಅಲಿಖಿತ ನಿಯಮ, ದುಡ್ಡು ಕೊಟ್ಟೇ ಬರಬೇಕು ಅಂತ. ಅವ್ರ ಕಮಿಟ್ಮೆಂಟಲ್ಲಿ ಅವರಿದ್ದಾರೆ, ಇವ್ರ ಕಮಿಟ್ಮೆಂಟಲ್ಲಿ ಇವರಿದ್ದಾರೆ. ಈ ಥರ ಇದ್ದಾಗ ಜನಸಾಮಾನ್ಯರ ಬದುಕು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ.